ಓ ಜಯಮ್ಮ 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 ಓ, ಜಯಮ್ಮ 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 ಅದ್ಯಾರು ಇಷ್ಟೊತ್ತಿನ ಕತ್ಲಾಗ ಹಾಂ ಯಾರು ಜಯಮ್ಮ ದೊಡ್ಡವನ್ ಬಂದವನ ಜಯಮ್ಮ ನಾನು ಚಿಕ್ಕವನ ದೊಡ್ಡವನ್ ಬಂದವನ ಕೇಳ್ರಪ್ಪ ಕತೆ ಕೇಳ್ರಿ ಕತೆ ನೀವೇ ಅಲ್ಲ ದೊಡ್ಡ ಅಂತ ನಮ್ಮ ಮನೆಗೆ ಏನು ಕೆಲಸ ನೋಡು ಜನಗಳು ಹೆಂಗೆ ಮಾತಾಡ್ತಾರೆ ಅಯ್ಯ ಭಗವಂತ ಮುಂಡ ಮಗ ಯಾವನ ತಾಳಿ ಕಟ್ಬಿಟ್ಟು ಅದೇ ತೊಳ್ಟದ್ನ ಹ್ಞೂ ತಿಕ್ಲೋಣ ಪಕ್ಲೋಣ ಕಟ್ಕೊಂಡವನ ಒಬ್ಬನಿರ್ಬೇಕು ಜೊತೆಗೆ ಇಲ್ಲಾಂದ್ರೆ ಜನಗಳು ಹಿಂಗೆ ಮಾತಾಡೋದು ಅಯ್ಯೋ ಚಿಕ್ಕವನಲ್ಲಿ ದೊಡ್ಡವನಲ್ಲೋ ದೊಡ್ಡವನ ಅವನ ಅಂತ ಕೇಳ್ಬಿಡು ಫೋನ್ ನಂಬರ್ ಕೇಳುವ ಅಯ್ಯೋ ಮರ್ತೋಗ್ಬಿಟ್ಟೆ ಜಯಮ್ಮ ಜಯಮ್ಮ ಯಾಕ ಚಿಕ್ಕೋನೆ ಚಿಕ್ಕೋನೆ ಇನ್ನೇನು ದೇವ್ರಿ ಬಣ್ಣ ತಡಿಕಿಟ್ಕೊಂಡು ನೋಡ್ತೀನಿ ಚಿಕ್ಕೋನೆ ಲೇ ಯಾಕ ಚಿಕ್ಕೋನೆ ಏನ ಜಯಮ್ಮ ಸುನಂದಿದು ಫೋನ್ ನಂಬರ್ ಕೊಡು ಜಯಮ್ಮ ಫಸ್ಟ್ ನೀನು ಬಾಗಿಲು ತೆಗಿ ಸುನಂದಿದ್ ಫೋನ್ ನಂಬರು ಏನು ಕೊಡ್ತಿದ್ದಾರೆ ಅಲ್ಲೇ ದೊಡ್ಡವನವನ ಅಂತ ಕೇಳ್ಕೊಂಡ್ ಬಂದಿದ್ಯಲ್ಲೇ ಏನೋ ಇವು ಮಾತುಗಳು ಹಾಂ ಇವು ತರವಲ್ಲೇ ಮಾತುಗಳು ಅಯ್ಯೋ ನಿದ್ಕೊಂಡಾಗ ಹೆಂಗೋ ಹೇಳ್ಬಿಟ್ಟೆ ಸುನಂದಿದು ಫೋನ್ ನಂಬರ್ ಕೊಡು ಸುನಂದಿ ಅವ್ರೂರಾಗವಳೆ ಅವಳ ಫೋನ್ ನಂಬರ್ ನಿಂಗೇನ ಕೆಲಸ ನಿಂಗೆ ಕೊಡು ನೀನು ಬೇಕು ಸುನಂದಿ ಹತ್ರ ಮಾತಾಡ್ಬೇಕು ನಾನು ಅಲ್ಲ ಅವಳು ಬಾಳ ಬಡ್ದು ಬಾಯಿಗೆ ಹಾಕಂತ ಹೇಳು ಆ ಮಗನೂ ಸಸ ಇವಾಗೇ ಬಾಯಿಗೆ ಬಂದಂಗೆ ಅವಳನ್ನ ಬೈತಾವ್ರಂತೆ ಇವಾಗ ನೀನೇನಕ್ಕೆ ಅವಳು ಫೋನ್ ಮಾಡೋದು ಜಯಮ್ಮ ಕೊಡಮ್ಮ ಅರ್ಜೆಂಟಾಗಿ ಬೇಕು ಕೊಡಮ್ಮ ಇವಾಗ ನೀನು ನಂಬರ್ ಕೊಡಿಲ್ಲ ಅಂದ್ರೆ ನಾನು ನೀನು ಸುನಂದಿ ಎಲ್ಲ ಜೈಲ್ಕೋಬೇಕಾಗ್ತದೆ ಅಲ್ಲೇ ಸುನಂದಿ ಫೋನ್ ನಂಬರ್ ಕೊಡಕ್ಕ ಜೈಲ್ಗೆ ಹೋಗಕ್ಕ ಏನೋ ಇದೆ ಇಷ್ಟಿತ್ರಕ ಮಾತಾಡ್ತಾ ಇದ್ಯಾ ನಮ್ಮ ದೊಡ್ಡವನು 3 ದಿವಸ ಆಯ್ತು ಹೋಗಿ ಓ ನಮ್ಮ ಚಿಕ್ಕೋನಿಗೆ ಮಾತಾಡಕ್ಕೆ ಬರಲ್ಲ ನಿಮ್ ದೊಡ್ಡನ್ 3 ದಿವಸ ಆಯ್ತು ಹೋಗಿ ಅಂತಂದ್ರೆ ಫೋನ್ ನಂಬರ್ ಕೊಡಿ ಏನ ಸುನಂದಿ ಜೊತೆಗೆ ಅವನೇನ ನೋಡೋಣ ನೆನ್ನೆ ಎಲ್ಲ ನೋಡಿದ್ನಲ್ಲ ನೆನ್ನೆಲ್ಲ ತೋಟದಿಂದ ಬರ್ತಾ ಇದ್ನು ಅವ್ನ ಮುಂದೆ ಹೋಗ್ತಾ ಇದ್ನು ನಾನು ಹಿಂದೆ ಮೇವ್ ಎತ್ಕೊಂಡ್ ಬರ್ತಾ ಇದ್ನಿ ಅಯ್ಯೋ ನಿನ್ ಕತೆ ಇರ್ಲಿ ಕೊಡಮ್ಮ ಅದೇ ತಮ್ಮ ಹಂಗೋತಾ ಇದೆಯಾ ಶೀಟಿನಾಗ ಬರ್ಕೊಂಡ್ ಬರ್ತೀನಿ ಯಾವನವನ ಲೇ ಮುಳಿಗ ನಿಮ್ಮ ಅಜ್ಜಿಗೆ ನಂಬರ್ ಅಂತ ಬರ್ಕೊಡ ಬಿರಿನ್ ಮಾಮಮ್ಮ ಬರ್ತೀನಿ ಇರಲೇ ಇಂದಣ ಬಿಡು ಹೋಗ್ ಮಲ್ಕ ಹೋಗು ಇನ್ನೆಲ್ಲಿ ನಿಂತು ಬರ್ತದ ಶಿಕೋನೆ ನಂಕ ನೀನ್ ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಾ ನಂಗೆ ಇನ್ನೆಲ್ಲಿ ನಿಂತು ಬರ್ತದ ಹೇಳು ಹೌದಾ ನಿದ್ದೆ ಬರಲ್ಲ ಬೆಳಗ್ಗೆ ಪಂಡಿತರ ಹೋಗ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಏನಾನ ಕೊಡಪ್ಪ ಔಷಧಿ ಅಂತ ಹೇಳು ಕೊಡ್ತಾರೆ ಆಮೇಲೆ ನಿದ್ದೋಗಿ ಅಂತೆ ಅಲ್ಲ ಆ ದೊಡ್ಡವನ್ಗೆ ಏನೇನಾಗ್ಲಿ ನನ್ನ ಮಗಳನ್ನ ಇಟ್ಕೊಂತಾರಲ್ಲ ಇವರು ಹಾಂ ಒಳ್ಳೆ ಕತೆ ಆಯ್ತಲ್ಲಪ್ಪ ಎತ್ತಾಡ್ಬಿಟ್ಟು ಏನೋ ಇನ್ಯಾ ಹೆಂಗ್ಸ್ರಿಂದ ಹೋದ್ನೋ ಏನೋ ಅಯ್ಯೋ ಭಗವಂತ ಹೋಗು ಈಸ್ಕೊಂಡೇನಾ ಇಸ್ಕೊಂಡಿ ನಡಿ ಅಯ್ಯೋ ಭಗವಂತ ಹೋಗು ಕೇಳು ಚಿಕ್ಕನೆ ಕೇಳು ಅಯ್ಯೋ ಫೋನ್ ಹೇಳ್ತಿದ್ದ ಇಲ್ಲ ಹಂಗೆ ಹಂಗೆ ಇರಲಿ ಇರೋ ಚಿಕ್ಕನೆ ಹಂಗೆ ಇರಲಿ ಹಂಗೆ ಇದೆಯಲ್ಲ ಇರುವಂಗೆ ಹಲೋ ಯಾರು ಇಷ್ಟೊತ್ತಾಗ ಫೋನ್ ಮಾಡಿದ್ದೀರಿ ಯಾವರು ಸುನಂದಿ ನಾನೇ ಯಾರು ಯಾರಣ್ಣ ನಾನ್ ಚಿಕ್ಕೋನ ಚಿಕ್ಕೋನು ಓ ಏನ್ ಚಿಕ್ಕೋನೆ ಏನೋ ಇಷ್ಟೊತ್ತಾಗ ಫೋನ್ ಮಾಡಿದ್ಯಾ ಊಟ ಆಯ್ತೇನಾ ಆಯ್ತು ನಿಂದು ಊಟ ಆಯ್ತಾ ಆಯ್ತಾ ಏನ್ ಸಾರ್ ಮಾಡಿದ್ರಿ ಮನೆಗ ಸೊಪ್ಪು ಸಾರು ದೊಣ್ಣೆ ಸೊಪ್ಪು ಹಾಕಿದ್ರಿ ಎಳೆದು ಸೊಪ್ಪು ಕಿತ್ಕೊಂಡ್ ಕೊಟ್ಟಿದ್ನಿ ನಮ್ ಸಾವಿತ್ರಿಕ ಮಾಡಿದ್ಲು ನೀನೇನ್ ಸಾರ್ ಮಾಡಿದ್ದೆ ನಾನಾ ಆಲೂಗಡ್ಡೆ ಬೆಳೆಕಾಳು ಎಲ್ಲ ಹಾಕಿ ಮಾಡಿದ್ನಿ ಇನ್ನೇನ್ ಚಿಕ್ಕೋನೆ ಸಮಾಚಾರ ಏನು ಸಮಾಚಾರ ಇಲ್ಲ ನಿಂದೇನ್ ಸಮಾಚಾರ ಹೊಸ ಮನೆ ಕಟ್ಟಿದೆ ಗೃಹ ಪ್ರವೇಶ ಕೇಳ ಇಲ್ಲ ನಂಕ ಓ ಹೇಳಿಲ್ಲ ಚಿಕ್ಕೋನೆ ಯಾರ್ಗೂ ಹೇಳಿಲ್ಲ ಹಿಂಗೆ ಮನೆ ಕಟ್ಟಕ್ಕೆ ಕಾಸೆಲ್ಲ ಸರೋಯ್ತಾ ಅದಕ್ಕೆ ಯಾರ್ಕೇನು ಹೇಳೋದು ಸಿಂಪಲ್ಗ ಮಾಡೋಣ ಅಂದ್ಬಿಟ್ಟು ಮಾಡ್ಬಿಟ್ಟು ಮನೆ ಸಂಸಾರ ಹೋಗ್ಬಿಟ್ರಿ ಹೌದಾ ಚೆನ್ನಾಗಿ ಕಟ್ಟಿದ್ಯಾ ಮನೆ ನೀನು ಈ ನಡುವೆ ಬರ ಇಲ್ಲ ನಿಮ್ಮ ಅತ್ತೆಯವ್ರ ಮನೆಕ ಸಾವಿತ್ರಿನೂ ಬರಿಲ್ಲ ಅದಕ್ಕೆ ಹಿಂಗೆ ಬರಿಲ್ಲ ಇಕ್ಕಿತ ಬಂದಾಗ ಬರ್ತೀನಿ ಬಿಡು ಇನ್ನೇನು ಎಲ್ಲ ಚೆನ್ನಾಗವ್ರ ನಿನ್ ಮಗ್ನು ನಿನ್ ಸೊಸೆ ಎಲ್ಲಾರು ಚೆನ್ನಾಗವ್ ಚಿಕ್ಕೋನೆ ಇದು ನಂಗೆ ನಿದ್ ಬರ್ತದೆ ಸರಿ ಮಲ್ಕಂತೀನಿ ಚಿಕ್ಕೋನೆ ನಂಗೂ ನಿದ್ ಬರ್ತದೆ ಸರಿ ಆಯ್ತು ಹಿಟ್ಟು ಸಾರು ಅನ್ನ ಕೇಳಕ್ಕಲ್ಲ ಅವಳು ಫೋನ್ ಮಾಡಿರೋದು ನಾವು ಪಾವನ್ ಎಲ್ಲಿ ಅಂತ ಕೇಳು ಮಗ ಸುನಂದಿ ಏನ ಚಿಕ್ಕೋನೆ ನಮ್ ದೊಡ್ಡವನ್ ಬಂದವನ ನಿಮ್ ಮನೆಗ ದೊಡ್ಡವನು ಅವನ್ನ ನೋಡಿ ಅದೆಷ್ಟು ವರ್ಷಗಳಾಗೋಯ್ತು ಹೋಗು ಎಲ್ಲವನೇ ಏನ್ ಕೆಲಸ ಮಾಡ್ತಾವನ್ ಇವಾಗ ನಮ್ಮ ಮಾನ ಮರ್ಯಾದೆ ಗಮನ ಇಲ್ಲ ಹಂಗೆ ಆಡ್ತಾವನೆ ಚಿಕ್ಕೋನೆ ಹಂಗೆ ಆಡ್ತಾವನಮ್ಮ ಮಾನ ಮರ್ಯಾದೆ ಇಲ್ಲ ಅವನ್ಗ ನಮ್ಮ ಅಪ್ಪನು ಉಗಿತಾನೆ ಇರ್ತಾನೆ ಒಂದ್ ಕಡೆ ಉಗಿತಾ ಇದ್ರೆ ಒಂದ್ ಕಡೆ ಒರ್ಸ್ಕೊಂತ ಇರ್ತಾನೆ ನಿಮ್ ಮನ್ಗೆ ಬಂದವನೇನೋ ಮಲ್ಕೊಳಕ ಅಂತ ಅನ್ಕೊಂಡ್ ನಾನು ಬಂದವನ ಇಲ್ಲಲೇ ನಮ್ಮ ಮನೆಗೆ ಏನಕ್ಕೆ ಬರ್ತಾನೆ ನಿಂಗೇನು ಬುದ್ಧಿ ಇಲ್ಲನೆ ಚಿಕ್ಕೋನೆ ಯಾರ ಫೋನ್ ನಂಬರ್ ಕೊಟ್ಟಿದ್ದು ನಿಮ್ಮ ಅಮ್ಮನ್ ಮಲ್ಕೊಂಡಿದ್ಲಮ್ಮ ಹೋಗಿ ಎಬ್ಬರ್ಸ್ಬಿಟ್ಟು ಫೋನ್ ನಂಬರ್ ಇಸ್ಕೊಂಬನ್ನಿ ಇಲ್ಲ ಹಂಗಾದ್ರೆ ಇಲ್ಲ ಅವನ ಮಕ ನೋಡಿ ಅದೆಷ್ಟು ದಿನ ಆಗೋಯ್ತು ತೂ ಅಂತ ಉಗಿದ್ ಬಿಟ್ಮೇಲೆ ಇನ್ನು ಅವ್ರ ಮಕ ದರ್ಶನ ಮಾಡ್ತಾರಣ್ಣ ಚಿಕ್ಕೋನೆ ಅದೇ ಬೇಡ ಬಿಡು ನೀನ್ ಹಂಗೆ ಇರುವ ಅವ್ನ ಹಿಂಗೆ ಇರ್ಲಿ ಸರಿ ಚಿಕ್ಕೋನೆ ಆಯ್ತು ಸರಿ ಆಯ್ತು ಬಂದ್ರೆ ಮನ್ಕೋಬೇಕಂತ ಅಂತೇಳು ಅವ್ನು ನಮ್ಮ ಮನೆಗೆ ಏನಕ್ಕ ಬರ್ತಾನೆ ಏನ್ ಹೇಳ್ತಾ ಇದ್ಯಾ ನನ್ ಮಗನ್ ಬೈತಾನೆ ಅಷ್ಟೇ ಇನ್ನ ಬೈತಾನೆ ನನ್ ಮಗನು ಮುಂಚಿನಂಗಿಲ್ಲ ಬೈತಾನೆ ಹೌದಾ ಸರಿ ಆಯ್ತು ಊಟ ತಿಂದ ತಿನ್ನೆ ಸರಿ ಆಯ್ತು ಏನಂತ ಚಿಕ್ಕೋನೆ ಇಲ್ಲಂತೆ ಹೋಗಿಲ್ಲಂತೆ ಅವ್ರ ಮನೆಕ ಅವ್ರ ಮಗನ್ ಬೈತಾನಂತೆ ಅವ್ನ ಮಕದರ್ಶನ ಮಾಡಿ 2-3 ವರ್ಷ ಆಯ್ತು ಅಂತ ಹೇಳ್ತಾವಳೆ ಅದೇ ಇವನು ನಮ್ಮ ಮನುಗ್ನವನಲ್ಲ ಮನುಗ್ನ ಅವ್ರ ಚಿಕ್ಕಮ್ಮನವಳಲ್ಲ ಅವ್ರ ಮನ್ಗೆ ಏನೋ ಹೋಗ್ಬಿಟ್ಟವನ ಏನ್ ಕತೆನೋ
ಹ್ಞೂ ಯಾವಾಗ ನೋಡ ಅಮ್ಮನ ಊಟ ಆಯ್ತಾ ಅಂತ ಕೇಳ್ತಾ ಇರೋನು. ಹ್ಞೂ ಏನೇ ಹಂಗೇನೋ ಹೋಗೋಣ ಹೆಂಗೆ? ದೇಶಕ್ಕೂನೆ ಹೋಗಂಗಿದ್ರೆ ಹಂಗೆ ಹೋಗಂಗೆ ಬಂದ್ಬಿಡೋನಲ್ಲೇ. ಅದು ಏನು ಇಷ್ಟೊತ್ತು ಗಂಟೆ ಇರ್ತಾ ಇಲ್ಲ, 12 ಗಂಟೆ ಆತ ಬರ್ತದೆ. ಏನೋ ಮಾಡೋ ಸಿಕ್ಕೋನೆ, ಏನು ಹೆಚ್ಚಾಯ್ತು ಕಮ್ಮಿ ಆಯ್ತು, ಕಾಲ ಬೇರೆ ಸರಿಯಿಲ್ಲ. ಹ್ಞೂ ಕಾಲನೇ ಸರಿಯಿಲ್ಲ, ಇಷ್ಟೊತ್ತಿಗೆಲ್ಲ ಮಳೆಗಳಾಗಬೇಕಾಗಿತ್ತು. ಹ್ಞೂ ಮಳೆನೂ ಇಲ್ಲ ಬೆಳೆನೂ ಇಲ್ಲ, ಕಾಲನೇ ಸರಿಯಿಲ್ಲ ಬಿಡೋ ಸರೋಜಿ. ಅದಲ್ಲೇ ಬಂತಿದ್ದೇನು? ಕೊಲೆಗೆ ಮಾಡ್ತಾರೆ. ಅದೇ ಕೊಲೆಗಳು ಮಾಡ್ತಾರೆ. ಹ್ಞೂ ಮಾಡ್ತಾರೆ. ಏನ್ ಮಾಡ್ತಾ ಇರೋದು ಇಷ್ಟೊತ್ನಾಗ ಎಲ್ಲ ನೀನು? ಅಪ್ಪ ಇನ್ನ ಮಲ್ಕೊಂಡಿಲ್ಲ ನೀನು? ಏನ್ ರೂಮ್ ಕಿಟಕಿ ಹತ್ರ ಕೊಳೋ ಅಂತ ಇದ್ದೀರಿ, ಎಲ್ಲಿತ್ತೆ ಬರ್ತದೆ? ಯಾಕೆ ಇಷ್ಟೊತ್ನಾಗೆಲ್ಲ ಹಿಂಗ್ ನಿಂತ್ಕೊಂಡಿದ್ರು ಮಲ್ಕೊಂತೀರಾ? ಸಾವಿತ್ರಮ್ಮ, ಸರೋಜಮ್ಮ? ಅಪ್ಪ ದೊಡ್ಡವನ ಇನ್ನ ಮನೆಗೆ ಬಂದಿಲ್ಲ ಇಷ್ಟೊತ್ತಾಗಿ? ಇಲ್ಲ ಬಂದಿಲ್ಲ. ಅದಕ್ಕೆ ಸರೋಜಿ ಬಂದ್ಲು, ಎಬ್ಬಿಸಿದ್ಲು. ಆಮೇಲೆ ನಾನು ಹೋಗಿ ಜಯಮ್ಮನ ಎಬ್ಬಿಸ್ನೆ. ಜಯಮ್ಮನ ಏನಕ್ಕೋ ಎಬ್ಬಿಸ್ದೆ? ಜಯಮ್ಮನ ಎಬ್ಬಿಸಿದ್ನಿ ನಾನು ಹೋಗಿ. ಅದೇ ಸುನಂದಿದು ಫೋನ್ ನಂಬರ್ ಇಸ್ಕೊಳಕ. ಸುನಂದ ಅಮ್ಮಂದು ಫೋನ್ ನಂಬರ್ ನಿಂಗೇನ ಕೆಲಸ? ಅದೇ ದೊಡ್ಡವನು ಸುನಂದಿ ಅವ್ರ ಮನೆಗೆ ಹೋಗೋನೇನೋ ಕೇಳೋಣ ಅನ್ಬಿಟ್ಟು ಫೋನ್ ನಂಬರ್ ಇಸ್ಕೊಂಬಂದೆ. ಬೀಳ್ತವೆ ಚಿಕ್ಕೋನ, ಈ ಕೆಲ್ಸಗಳೆಲ್ಲ ಮಾಡಿದ್ಯಾ ಅಂದ್ರೆ ನೀನು? ಏನಕ್ಕೆ ಹೋಗ್ಬೇಕಾಗಿತ್ತು ಅವ್ರ ಮನೆ ಹತ್ರಕ್ಕೆ ನೀನು ಇಷ್ಟೊತ್ನಾಗೆ? ನಾನು ಒಬ್ಬಳೇ ಹೋಗಿಲ್ಲಪ್ಪ, ಸರೋಜಿನೂ ಬಂದಿದ್ಲು, ಇಬ್ರು ಹೋಗಿ ಇಸ್ಕೊಂಬಂದಿದ್ದು. ಏನಮ್ಮ ಸರೋಜಮ್ಮ? ಅಲ್ಲ ಅವನು ಚಂಗಲ್ ಬುದ್ಧಿ ಗೊತ್ತಿದ್ದನು ನೀನು ಈ ಕೆಲಸ ಮಾಡ್ತಾ ಇದೆಯಲ್ಲ, ಎಲ್ಲೋದ್ನೋ ಯಾರಿಂದ ಹೋದ್ನೋ ಅಂತೂ ಇದೊಂದು ತಲೆ ನೋವಮ್ಮ ನಂಕ. ನಿನ್ನ ಗಂಡದೇ ಎಲ್ಲಾರ್ದು ಒಂದು ದಾರಿ ಆದರೆ ನಿನ್ನ ಗಂಡದ ರಹದಾರಿ. ಮಾನ ಮರ್ಯಾದೆ ಇರ್ತಿದ್ರೆ ಸರಿ, ಎಲ್ಲಾರು ಒಂದು ದಾರಿಗೆ ಹೋದ್ರೆ ಇವಂದೇ ಒಂದು ದಾರಿ. ನೋಡಮ್ಮ ಸರೋಜಮ್ಮ, ಬೇಜಾರು ಮಾಡ್ಕೊಂಬೇಡ. ಕಟ್ಕೊಂಡಿರೋ ಹೆಂಡ್ತಿ ಗಂಡನ್ನ ಅದ್ದುಬಸ್ತಾಗಿ ಇಕ್ಕೊಬೇಕು. ನಿನಗೊಂದು ಆಲೋಚನೆ, ಅವನಿಗೊಂದು ಆಲೋಚನೆ, ಎಲ್ಲ ನಿನ್ನ ಕೈಗೆ ಅದಮ್ಮ, ನಿನ್ನ ಕೈಗೆ ಅದೇ ಎಲ್ಲನೂ. ನೀನೊಬ್ಳು ಕರೆಕ್ಟಾಗಿ ಅವನ್ನ ಅದ್ದುಬಸ್ತಾಗಿ ಇಕ್ಕಿದ್ರೆ ಇವತ್ತು ನಾವೆಲ್ಲ ಚಿಂತೆ ಮಾಡೋದೇ ಇರ್ತಾ ಇರಲಿಲ್ಲ. ಇನ್ಮೇಲಾದರೂ ಅಷ್ಟು ಜವಾಬ್ದಾರಿಯಿಂದ ನಡ್ಕಮ್ಮ ಸರೋಜಮ್ಮ. ಮವ ಏನು ಹೇಳಿ ಮವ, ಮುಂದೆಗಡೆ ಹೇಳಿದ್ರೆ ಹ್ಞೂ ಅಂತಾನೆ, ಇಂದ್ರೆ ಅಷ್ಟೊತ್ತು ಕಣ್ಣು ಕಾಣಿಸಿರೋ ಹೊರಟೋಗ್ಬಿಡ್ತಾನೆ. ನಾನು ಏನು ಹೇಳಿ ಮವ, ಇನ್ನೂ ಎಷ್ಟು ಹೇಳಿ ಮವ? ಇವಾಗ ನೋಡಿದ್ರೆ ಇಷ್ಟೊತ್ತಾಯ್ತು, ಕಾಲ ಬೇರೆ ಸರಿ ಇಲ್ಲ. ಎಲ್ಲೋದ್ನೋ ಎತ್ತೋದ್ನೋ ಏನು ಹೆಚ್ಚು ಕಡಿಮೆ ಆಯಿತು, ಅದೊಂದು ತಿಕ್ಲಲ್ಲ ಮವ. ಕಾಲ ಸರಿ ಇಲ್ಲಮ್ಮ, ನನಗೂ ತಿಳಿಯೋದು. ನಮ್ಮ ಜಾಗ್ರತೆಗೆ ನಾವು ಇರಬೇಕಲ್ಲಮ್ಮ. ಅವನೇನು ಎಳೆ ಮಗುನೇನಮ್ಮ? ಹೋಗ್ಲಿ ವಿಹಾನ ಬಪ್ಪ ಮನೆಗಿರ್ಬಪ್ಪ ಅಂತ ನಾವು ಇದು ಮಾಡೋಕ್ಕೆ ಎಲ್ಲ ಬುದ್ಧಿ ಇರೋನು. ಯಾಕೆ ಇವನು ಈ ಕೆಲಸ ಮಾಡ್ತಾನೆ? ಯಾಕೆ ಎಲ್ಲರಿಗೂ ಮನ್ಸಿಗೆ ಬೇಜಾರು ಮಾಡ್ತಾನೆ? ಏನೋ ಹೋಗಮ್ಮ, ಇಷ್ಟು ದೊಡ್ಡವರಾದರೂ ನಮ್ಗೆ ಯೋಚನೆ ಮಾಡೋದು ತಪ್ಪಿಲ್ಲ. ನೆಮ್ಮದಿನೇ ಇಲ್ಲ. ಎಲ್ಲೋದ್ನೋ ಏನು ಕತೆನೋ, ಬೆಳಗ್ಗೆ ನೋಡೋಣ ನಡೀರಿ. ಎಲ್ಲೂ ಹೋಗಿರಲ್ಲ ಬರ್ತಾನೆ, ಏನು ಮಾಡೋಕ್ಕತ್ತೈತೆ ನಡೀರಿ. ಸುಮ್ಮನೆ ನಮಗೆ ನೆಮ್ಮದಿಗ್ಲಿಲ್ಲ ಇಷ್ಟು ವಯಸ್ಸುಗಳಾಗಿ. ಪುಣ್ಯಾತ್ಮರ ಮನೆಗ್ಲಾಗ ವಯಸ್ಸಾದರೆ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತಾರೆ. ನಾವು ಆ ಎಣೆ ಬರೋಣ ಕೇಳ್ಕೊಂಬಂದಿಲ್ಲ. ಇಷ್ಟು ವಯಸ್ಸಾದರೂ ಜವಾಬ್ದಾರಿ ತಪ್ಪಿಲ್ಲ ನಂಗೆ. ಮನೆಗೆ ದೊಡ್ಡ ಮಗನು ಏನು ಪ್ರಯೋಜನ? ಏನಮ್ಮ ಪ್ರಯೋಜನ? ರಸಿಕೋನೆ ಹೋಗ ಹೋಗಮ್ಮ ಸಾವಿತ್ರಮ್ಮ ಮಲ್ಕೋಗಮ್ಮ. ಬಂದನ ಶಂಕರ್ನ? ಬನ್ನು ಮವ, ಬೆಳಗ್ಗೆ ಹೊಡ್ತಾರಂತವ್ರು. ಸರಿ ಅವ್ರ ಮನೆಗೆ ಅವ್ರು ಇರ್ಲಿ ನೆಮ್ಮದಿಯಾಗಿ ಕಳಿಸ್ಕೊಡಮ್ಮ. ನಡಮ್ಮ ಸರೋಜಮ್ಮ, ಬೆಳಗ್ಗೆ ನೋಡೋಣ ನಡಿ, ಎಲ್ಲೂ ಹೋಗಿರಲ್ಲ ಇರ್ತಾನೆ. ಸರಿ ಮವ. ಅಪ್ಪೋ ನಂಗೊಂದು ಅನುಮಾನಪ್ಪೋ. ಏನು ಹೇಳು? ಏನು ಅಷ್ಟಾಗಿ ಮಾತಾಡ್ತೀಯ? ಪ್ರಶ್ನಿದಾಗ ಮಾತಾಡುವ. ನಾನು ನೋಡೋ ನಿಂದ ನಮ್ಮ ಮೀಸೆ ಸಿಕ್ಕಗಾದೆ, ಯಾಗೊಂದು ತಾಕೆ ಇದ್ದಂಗೆ. ನಾನು ನೋಡಿ ಎಷ್ಟುದಾದೆ, ನಿಧಾನಕ್ಕೆ ಮಾತಾಡುವ. ಏನು ಅಷ್ಟಾಗಿ ಮಾತಾಡ್ತೀಯ? ಬಾಯಿ ಮುಚ್ಕೊಂಡು ಹೇಳಲಿ. ನನ್ನ ಹತ್ರ ನಿನ್ನ ರೋಪುಗಳಾಕ್ಬೇಡ. ನಿನ್ನ ರೋಪುಗಳಿಗೆಲ್ಲ ಬೊಗ್ಗೋ ನನ್ನ ಮಗನೆಲ್ಲ ನಾನು. ಅದೇನೋ ಬೋಗ್ಲೇ ಬೌ ಅವನ ಅಕ್ಕಪಕ್ಕದಾಗ ಇರೋ ನಾಯಿಗಳು ಇದ್ಯಾವ್ದೋ ಹೊಸ ನಾಯಿ ಬಂದದೆ ಅಂತ ಕಚ್ಚಿಗಿತ್ತ. ಹೋಗಿ ಮಲ್ಕೋಗು. ನಾನು ನಿಂಗೇನೋ ಹೇಳ್ಬೇಕಂತ ಬಂದ್ರೆ ಮುದ್ಕನ ಏನು ನೀನು ಹಿಂಗಾಡ್ತೀಯ? ಅದೇನು ಹೇಳು. ಅದೇ ನಮ್ಮ ಮನು ಅವನಲ್ಲ, ಮನು. ಅವರು ಅದೇ ಅವ್ರ ಅಪ್ಪನ ತಮ್ಮನ ಎಂಡ್ರು ಅವಳಲ್ಲ, ಅವ್ರ ಮನ್ಗೆ ಹೋಗ್ಬಿಟ್ಟವನ ಹೆಂಗೆ ನಮ್ಮ ದೊಡ್ಡವನ? ಹೌದೇನಾ? ನೀನು ಮುಸ್ಲಾನ್ ಕೆಸತಿ ಹೇಳಿದ್ರು ಜ್ಞಾಪಕನೇ ಇರಲ್ಲ ನೋಡು. ನಾ ಹೋಗಿದ್ರೆ ಅವ್ರ ಮನ್ಗೆ ಹೋಗಿತ್ತಾನಪ್ಪ. ಹೇಗೆ ಬರ್ರಿ ಹೋಗು ವಿಚಾರಿಸೋಣ. ಅವನಂತೂ ಸುಮ್ಮನೆ ಬಿಡಲ್ಲ, ಹೋಗು ವಿಚಾರಿಸ್ತೀನಿ. ಹೋಗು. ವಿಚಾರಿಸಿದ್ಯಾ ನೀನು? ಅವನಿಗೊಂದು ಬುದ್ಧಿ ಕಲ್ಸ್ಕೊಡಕ್ಕಾಗಿಲ್ಲ ನಿಂಕ? ಏನು ಪ್ರಯೋಜನ? ನೀನಿರೋದೇನಿಕ್ಕ? ನಂಗೆ ವಯಸ್ಸಾಗೋಯ್ತು, ನಾನು ಮುದುಕುನು. ನೀನು ವಯಸ್ಸಿಗೆ ಇದೆಯಲ್ಲ, ಹೇಳ್ಕೊಡು ಬುದ್ಧಿ. ನನ್ನ ಮಾತೇ ಕೇಳಲ್ಲ ಅಂತ ಅವನು. ಹಂಗೆ ನನ್ನ ಮಾತು ಕೇಳಲ್ಲ ಅವನು. ನೋಡ ನಂಗೆ ನಿದ್ ಬರ್ತದ, ನಾನು ಹೋಗಿ ಮಲ್ಕೊಬೇಕು. ನಾನೇನು ಲಾಲೆ ಆಡ್ಬೇಕಾ? ಹೋಗಿ ಮುಡ್ಕೋಗು. ಕೊಡ್ತೀನಿ ನೋಡ್ಕೊಂಡು ನನ್ನ ಮಗನೇ ಈ ಕಡೆಯಿಂದ. ಕೊಟ್ಟಿದ್ಯಾ ನೋಡ್ದು ಹೆಂಗೆ ಎಷ್ಟು ಮಾತಾಡ್ತಾನಲ್ಲೇ ಗುಂಡ. ಬರ್ತೀನಿರೋ. ಯಾವತ್ತು ಅದು ಎತ್ತೋಗ್ಬಿಟ್ನು. ಯಾವತ್ತೂ ಒಂದು ರಾತ್ರಿ ಆಚೆ ಇತ್ತೋನೇ ಅಲ್ಲ. ಏನಪ್ಪ ಭಗವಂತ, ನಾಗಪ್ಪ ನೀನೇ ಕಾಪಾಡ್ಬೇಕಪ್ಪ. ಮುಂದುವರಿಯುವುದು.